ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಎಂಬ ಚರ್ಚೆ ಹುಟ್ಟುಕೊಂಡಿದೆ. ಯಾಕಂತಂದ್ರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅಂತೆ. ಹೀಗಾಗಿ ರಾಜ್ಯದ 200 ಕಡೆ ಸ್ಯಾಂಪಲ್ ಸಂಗ್ರಹ ಮಾಡ್ತಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮೊಟ್ಟೆ ಪ್ರಿಯರಿಗೆ ಶುರುವಾಯಿತು ಟೆನ್ಷನ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ. ದಿನಕ್ಕೊಂದರಂತೆ ಬರ್ತಾ ಇರುವ ಸುದ್ದಿಗಳು ನೋಡ್ತಾ ಇದ್ರೆ ನಿಜಕ್ಕೂ ಭಯ ಕಾಡ್ತಾ ಇದೆ. ಏನ್ ತಿನ್ನೋದೋ ಏನ್ ಬಿಡೋದೋ ಅನ್ನೋ ಆತಂಕ ಹೆಚ್ಚಾಗಿದೆ. ಇಷ್ಟು ದಿನ ಚಿಪ್ಸ್, ಗೋಬಿ, ಕಬಾಬ್, ಬಟಾಣಿಯಲ್ಲಿ ವಿಷಕಾರಿ ಅಂಶ ಇದೆ ಅಂತ ದೊಡ್ಡ ಸುದ್ದಿಯಾಗಿತ್ತು. ಈಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಬಟಾಬಯಲಾಗಿದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಪತ್ತೆಯಾಗಿದೆ ಅಂತೆ. ಹೀಗಾಗಿ ಮೊಟ್ಟೆ ಪ್ರಿಯರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಮೊಟ್ಟೆ ತಿಂದ್ರೆ ಬರುತ್ತಾ ಕ್ಯಾನ್ಸರ್? ಮೊಟ್ಟೆ ಅಂತಂದ್ರೆ ಕೆಲವರ ಪಾಲಿಗೆ ಪಂಚಪ್ರಾಣ. ಡೈಲಿ ಒಂದಾದ್ರೂ ಮೊಟ್ಟೆ ಬೇಕೇ ಬೇಕು. ಅದರಲ್ಲೂ ಜಿಮ್ಗೆ ಹೋಗೋರಂತೂ ಮೊಟ್ಟೆ ತಿನ್ನಲೇಬೇಕು. ಪ್ರೋಟೀನ್ ಹೆಚ್ಚಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಮೊಟ್ಟೆಯನ್ನ ರೆಫರ್ ಮಾಡ್ತಾರೆ. ಹೀಗಾಗಿಯೇ ಮೊಟ್ಟೆಯಿಂದ ರೆಡಿಯಾಗಿರುವ ಅಡುಗೆ ಕೂಡ ಸಖತ್ ಫೇಮಸ್. ಮೊಟ್ಟೆ ಬೋಂಡ, ಮೊಟ್ಟೆ ಫ್ರೈ, ಎಗ್ ರೈಸ್, ಎಗ್ ದೋಸೆ, ಹೀಗೆ ಒಂದಾ ಎರಡ ಇಷ್ಟು ದಿನ ಬಾಯಿ ಚಪ್ಪರಿಸ್ಕೊಂಡು ತಿಂತಿದ್ದವರಿಗೆ ಈಗ ಆತಂಕ ಶುರುವಾಗಿದೆ. ಕೋಳಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ ಸಂಗ್ರಹ. ಬೆಂಗಳೂರಿನಲ್ಲೇ 50ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ ಕಲೆಕ್ಟ್. ಮೊಟ್ಟೆ ಸ್ಯಾಂಪಲ್ ಪಡೆದು ಲ್ಯಾಬ್ ಟೆಸ್ಟ್ಗೆ ಕಳಿಸಲು ತಯಾರಿ. ಯಾವಾಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅನ್ನೋದು ಗೊತ್ತಾಯಿತು, ಆಹಾರ ಮತ್ತು ಗುಣಮಟ್ಟ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಯಾಂಪಲ್ ಸಂಗ್ರಹಿಸಲು ಮುಂದಾಗಿದೆ. ಎಲ್ಲ ಮೊಟ್ಟೆಯು ಹಾನಿಕಾರಕ ಅಲ್ಲ. ಕೋಳಿ ಯಾವುದಾದ್ರೂ ಕಾಯಿಲೆ ಇದ್ರೆ ಆಂಟಿಬಯೋಟಿಕ್ ಕೊಡ್ತಾರೆ. ಇದರಿಂದ ಮೊಟ್ಟೆಯಲ್ಲಿ ಈ ಅಂಶ ಸೇರೋ ಸಾಧ್ಯತೆ ಇದೆ. ಸದ್ಯಕ್ಕೆ ಒಂದು ಕಂಪನಿ ಮೊಟ್ಟೆಯಲ್ಲಿ OZ ಅಂಶ ಕೂಡ ಬಂದಿದೆ. ಇದು ಹೈಡೋಸ್ ನಲ್ಲಿ ಮನುಷ್ಯನ ದೇಹ ಸೇರಿದ್ರೆ ಮಾತ್ರ ತೊಂದರೆ ಎದುರಾಗುತ್ತೆ. ಮೊಟ್ಟೆಯಲ್ಲಿ ಪತ್ತೆಯಾಗಿದೆ OZ ಕ್ಯಾನ್ಸರ್ ಕಾರಕ ಅಂಶ. ಮುಂದಿನ ವಾರದೊಳಗೆ ಆರೋಗ್ಯ ಇಲಾಖೆ ಕೈ ಸೇರಲಿದೆ ವರದಿ. ಒಟ್ನಲ್ಲಿ ತಿನ್ನೋ ಆಹಾರ ವಿಷವಾಗ್ತಾ ಇದೆ. ಹೀಗಾದ್ರೆ ಏನ್ ತಿನ್ನೋದು ಏನ್ ಬಿಡೋದು ಅಂತ ಜನ ಚಿಂತೆ ಮಾಡುವಲ್ಲಿ ಅನುಮಾನವೇ ಇಲ್ಲ. ನ್ಯೂಸ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.